ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಈವ್ನಿಂಗ್. ಡಿಯರ್ ಫ್ರೆಂಡ್ಸ್, ಇವತ್ತು ರೈಡ್ BNB ನಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಐಡಿನ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಮತ್ತೆ ಯಾವ ರೀತಿ ಆ ಒಂದು ಸಿಸ್ಟಮ್ನ ಆಪರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಈ ಒಂದು ಪ್ಲಾನ್ ಅಲ್ಲಿ ನೀವು ಕಂಟಿನ್ಯೂ ಮಾಡಬೇಕು. ನಿಮ್ಮ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮಗೆ ಒಂದು ಸೇಫ್ ಫಾಲ್ ವ್ಯಾಲೆಟ್ ಬೇಕಾಗುತ್ತೆ. ಅಂದ್ರೆ Web3 ವ್ಯಾಲೆಟ್ ಅಂದ್ರೆ ಇದೊಂದು ಕ್ರಿಪ್ಟೋ ಕರೆನ್ಸಿ ಡಿಸೆಂಟ್ರಲೈಸ್ಡ್ ಬಿಸ್ನೆಸ್ ಆಪರ್ಚುನಿಟಿ ಆಗಿರೋದ್ರಿಂದ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು Web3 ವ್ಯಾಲೆಟ್. ಅಂದ್ರೆ ಟ್ರಸ್ಟ್ ವ್ಯಾಲೆಟ್ ಆಗಿರ್ಬೋದು, ಮೆಟಾಮಾಸ್ಕ್ ಆಗಿರ್ಬೋದು, ಅಥವಾ ಸೇಫ್ ಫಾಲ್ ವ್ಯಾಲೆಟ್ ಆಗಿರ್ಬೋದು. ಈ ತರ ಸುಮಾರು Web3 ವ್ಯಾಲೆಟ್ಗಳಿದೆ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ರೈಡ್ BNB ಕೊಡ್ತಾ ಇರುವಂತದ್ದು ಸೇಫ್ ಫಾಲ್ ವ್ಯಾಲೆಟ್. ಓಕೆ, ಫಸ್ಟ್ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅದರಲ್ಲಿ ಸೇಫ್ ಫಾಲ್ ವ್ಯಾಲೆಟ್ ಅಂತ ಅಂದ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಪ್ರೊಸೀಜರ್ ಇದೆ, ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ನಿಮ್ಗೆ ಯಾವ ರೀತಿ ನಿಮ್ಮ ಒಂದು ಅಪ್ಲೈನ್ ಸಹಾಯ ಇಲ್ದೇನೆ ನಿಮ್ಮ ಒಂದು ಐಡಿನ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಸೇಫ್ ಫಾಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಸೆಕೆಂಡ್ ಒನ್ ಸೇಫ್ ಫಾಲ್ ಕ್ರಿಪ್ಟೋ ವ್ಯಾಲೆಟ್ BTC ಅಂತ ಇದೆಯಲ್ಲ, ಅದ್ರ ಮೇಲೆ ಡೌನ್ಲೋಡ್ ಕೊಡಿ. ಡೌನ್ಲೋಡ್ ಆಗ್ತಾ ಇದೆ. ಆಲ್ರೆಡಿ ನಾನು ಡೌನ್ಲೋಡ್ ಆಗಿದೆ, ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಅದಾದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನ್ ಮಾಡಬೇಕು ಅಂತ ಅಂದ್ರೆ ಆ ಒಂದು ಆ್ಯಪ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಸೇಫ್ ಫಾಲ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಆ್ಯಪ್ನ ಓಪನ್ ಮಾಡ್ತಿದ್ದಂಗೆನೆ ಈ ರೀತಿಯಾಗಿ ನಿಮಗೆ ಫ್ರಂಟ್ ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಕ್ರಿಯೇಟ್ ನ್ಯೂ ವ್ಯಾಲೆಟ್ ಅಂತ ಕೊಡಿ. ಕ್ರಿಯೇಟ್ ನ್ಯೂ ವ್ಯಾಲೆಟ್ ಅಂತ ಕೊಟ್ಟಾಗ ನಿಮಗೆ ಬ್ಯಾಕಪ್ ಪಾಸ್ವರ್ಡ್ ಕೇಳುತ್ತೆ. ಏನಾದರೂ ಸರಿ ನಿಮಗೆ ನೆನಪಲ್ಲಿರುವಂತಹ ಪಾಸ್ವರ್ಡ್ನ 6 ಡಿಜಿಟ್ ಪಾಸ್ವರ್ಡ್ನ ಕೊಡಿ. ನಾನು ಜಸ್ಟ್ 1 2 3 4 5 6 ಅಂತ ಕೊಡ್ತೀನಿ. ಕನ್ಫರ್ಮ್ ಪಾಸ್ವರ್ಡ್ 1 2 3 4 5 6. ನಿಮಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ಜೊತೆಗೆ ಬಯೋಮೆಟ್ರಿಕ್ ಎನೇಬಲ್ ಕೇಳುತ್ತೆ. ಅವಶ್ಯಕತೆ ಇದ್ರೆ ಕೊಡಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಈ ರೀತಿ ಓಪನ್ ಆಗಿದ ತಕ್ಷಣನೇ ಅಲೋ ಸೇಫ್ ಫಾಲ್ ಸೆಂಡ್ ಯು ನೋಟಿಫಿಕೇಶನ್ ಅಂತ ಕೇಳುತ್ತೆ, ಅಲೋ ಕೊಡಿ. ನೆಕ್ಸ್ಟ್ ರಿಸ್ಕ್ ನೋಟ್ ಅಂತ ಕೇಳುತ್ತೆ, ಅದಕ್ಕೂ ಕೂಡ ಅಂಡರ್ಸ್ಟ್ಯಾಂಡ್ ಕೊಡಿ. ಅಂಡರ್ಸ್ಟ್ಯಾಂಡ್ ಕೊಟ್ಟಾದ್ಮೇಲೆ ಬ್ಯಾಕಪ್ ಗೂಗಲ್ ಡ್ರೈವ್ ಆರ್ ಬ್ಯಾಕಪ್ ಮ್ಯಾನ್ಯುವಲ್ ಅಂತ ಕೇಳುತ್ತೆ. ಅವಾಗ ಬ್ಯಾಕಪ್ ಗೂಗಲ್ ಡ್ರೈವ್ ಅಂತ ಕೊಡಿ. ಬ್ಯಾಕಪ್ ಗೂಗಲ್ ಡ್ರೈವ್ ಅಂತ ಕೊಟ್ಟಾದ್ಮೇಲೆ ಅದು ನಿಮ್ಮ ಒಂದು ಜಿಮೇಲ್ ಅಲ್ಲಿ ಅಂದ್ರೆ ಬ್ಯಾಕಪ್ ಆಗಿ ಉಳ್ಕೊಳ್ಳುತ್ತೆ. ಇನ್ ಕೇಸ್ ಏನಾದ್ರು ನೀವು ಮರೆತರು, ವ್ಯಾಲೆಟ್ ನ ಮರೆತರು ಕೂಡ ನಿಮ್ಮ ಗೂಗಲ್ನ ಮೇಲ್ ಐಡಿನ ಸಹಾಯ ತಗೊಂಡು ನೀವು ಬೇಕಿದ್ರೆ ಅದನ್ನ ಬ್ಯಾಕಪ್ ತಗೋಬಹುದು. ಅದನ್ನ ನಾನು ಜಸ್ಟ್ ಬ್ಯಾಕಪ್ ತಗೋತೀನಿ. ಈಗ ನೋಡಿ, ಬ್ಯಾಕಪ್ ಗೂಗಲ್ ಡ್ರೈವ್ ಕೊಟ್ಟ ಮೇಲೆ ಈ ರೀತಿಯಾಗಿ ಸೆಕ್ಯೂರಿಟಿ ಪಾಸ್ವರ್ಡ್ ಕೇಳುತ್ತೆ. ಸೆಕ್ಯೂರಿಟಿ ಪಾಸ್ವರ್ಡ್ ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ನೀವು ಕೊಟ್ಕೊಳ್ಳಿ. ಅದಾದ್ಮೇಲೆ ಎಂಟರ್ ಬ್ಯಾಕಪ್ ಪಾಸ್ವರ್ಡ್ ಕೇಳುತ್ತೆ. ಅದಕ್ಕೂ ಕೂಡ ನೀವು ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ, ಆಲ್ಫಾಬೆಟಿಕ್ ಇರಬೇಕು, ನ್ಯೂಮರಿಕ್ ಇರಬೇಕು, ಜೊತೆಗೆ ಸ್ಮಾಲ್ ಆರ್ ಬಿಗ್ ಲೆಟರ್ ಈ ತರ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಶ್ರೀ ಅಟ್ 1 2 3 4 ಅಂತ ಕೊಡ್ತೀನಿ. ಶ್ರೀ ಅಟ್ 1 2 3 4 ಅಂತ ಕೊಟ್ಟೆ. ನನಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೊಟ್ಟಾಗ ಈ ತರ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಕೇಳುತ್ತೆ, ಅದಕ್ಕೆ 3ಕ್ಕೂ ಕೂಡ ಟಿಕ್ ಮಾರ್ಕ್ ಮಾಡಿ ಸ್ಟಾರ್ಟ್ ಬ್ಯಾಕಪ್ ಅಂತ ಕೊಡಿ. ಸ್ಟಾರ್ಟ್ ಬ್ಯಾಕಪ್ ಅಂತ ಕೊಟ್ಟ ಮೇಲೆ ಅದು ಗೂಗಲ್ ಡ್ರೈವ್ ಬ್ಯಾಕಪ್ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ವ್ಯಾಲೆಟ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ವೆರಿಫೈ ಬ್ಯಾಕಪ್ ಪಾಸ್ವರ್ಡ್ನ ಕೊಡಿ. ಮತ್ತೊಮ್ಮೆ ನೀವೇನು ಬ್ಯಾಕಪ್ ಪಾಸ್ವರ್ಡ್ನ ಕೊಟ್ಟಿದ್ದೀರಾ ಆ ಒಂದು ಬ್ಯಾಕಪ್ ಪಾಸ್ವರ್ಡ್ ಕೊಟ್ಟಾದ್ಮೇಲೆ ನಿಮಗೆ ವೆರಿಫೈ ಕೇಳುತ್ತೆ. ಆ ವೆರಿಫೈನ ಕೊಟ್ಟಾದ ಮೇಲೆ ದ ಬ್ಯಾಕಪ್ ಪಾಸ್ವರ್ಡ್ ಇಸ್ ಕರೆಕ್ಟ್ ಅಂತ ಬಂತು. ನೆಕ್ಸ್ಟು ಈಗ ವ್ಯಾಲೆಟ್ ನಿಮ್ದು ಕ್ರಿಯೇಟ್ ಆಗಿದೆ. ವ್ಯಾಲೆಟ್ ಕ್ರಿಯೇಟ್ ಆದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಕ್ವಿಜ್ ಅಂತ ಇರುತ್ತೆ, ಅದು ಇಂಟು ಮಾರ್ಕ್ ಮಾಡಿ. ಇಲ್ಲಿ ಸುಮಾರು ಕಾಯಿನ್ಗಳಿದೆ, ಇವ್ಯಾವು ಕೂಡ ನಮ್ಮ ಅವಶ್ಯಕತೆ ಇಲ್ಲ. ಅದನ್ನ ಎಲ್ಲಾನು ರಿಮೂವ್ ಮಾಡಬೇಕು ಅಂತ ಅಂದ್ರೆ ಮ್ಯಾನೇಜ್ ಕಾಯಿನ್ಸ್ ಅಂತ ಇದೆ ನೋಡಿ, ಈ ಮ್ಯಾನೇಜ್ ಕಾಯಿನ್ಸ್ ತಕ್ಕ ಹೋಗ್ಬಿಟ್ಟು ಇವೆಲ್ಲನೂ ಕೂಡ ಬ್ಲೂ ಮಾರ್ಕಲ್ಲಿ ಇರೋದೆಲ್ಲ ತೆಗೆದಾಕ್ಬಿಡಿ. ಬ್ಲೂ ಮಾರ್ಕರ್ ಎಲ್ಲ ತೆಗೆದಾಕಾದ್ಮೇಲೆ ಎಲ್ಲನೂ ಕೂಡ ರಿಮೂವ್ ಮಾಡಿ. ಪೂರ್ತಿ ಕ್ಲೀನ್ ಆಗಿ ವಿಡಿಯೋ ನೋಡಿ, ಸಿಂಪಲ್ ಇದೆ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಓಕೆ, ಅದಾದ್ಮೇಲೆ ಇಲ್ಲಿ ಸರ್ಚ್ ಅಲ್ಲಿ OPBNB ಅಂತ ಸರ್ಚ್ ಮಾಡಿ. OPBNB. ನಮಗೆ ಬೇಕಾಗಿರೋದು ಈ ಒಂದು OPBNB ಅನ್ನೋ ಒಂದು ಕಾಯಿನ್ ಮಾತ್ರ, ಅಂದ್ರೆ ಈ ಒಂದು ಬ್ಲಾಕ್ ಚೈನ್ ಮಾತ್ರ. ಅದ್ರ ಮೇಲೆ ಪ್ಲಸ್ ಮಾರ್ಕ್ ಮಾಡಿ. ಪ್ಲಸ್ ಮಾರ್ಕ್ ಮಾಡಾದ್ಮೇಲೆ ನಿಮಗೆ ಈ ರೀತಿಯಾದಂತ ಒಂದು ಆಪ್ಷನ್ ಬರುತ್ತೆ ನೋಡಿ. OPBNB ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತೈತೆ. ಜೊತೆಗೆ ಇಲ್ಲಿ ಮೇಲ್ಗಡೆ ವ್ಯಾಲೆಟ್ 01 ಅಂತ ಇದೆಯಲ್ಲ, ಇಲ್ಲಿ ಬೇಕಾದ್ರೆ ನಿಮ್ಮ ನೇಮ್ನು ಕೂಡ ಎಡಿಟ್ ಮಾಡ್ಕೋಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ 3 ಗೆರೆ ಇರುತ್ತೆ, ಚುಕ್ಕಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇಮ್ನು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಸಿಂಪಲ್ ಆಗಿ ನಾನು ಜಸ್ಟ್ ಶ್ರೀ ಅಂತ ಕೊಟ್ಕೋತೀನಿ. ಈ ತರ ನೇಮು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಇಲ್ಲಿ ರಿಸೀವ್ ಅಡ್ರೆಸ್ ಇದೆ ನೋಡಿ, ಸೆಂಡ್ ರಿಸೀವ್ ಅಂತ ಇದೆ. ನಮಗೆ ಈಗ ಆಕ್ಚುಲಿ ನಮ್ಮ ಒಂದು ಐಡಿನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂದ್ರೆ ನಮಗೆ ಡಾಲರ್ ಬೇಕು. ಈ ಡಾಲರ್ ಬೇಕು ಅಂದಾಗ ನಿಮ್ಮ ಅಪ್ಲೈನ್ಗೆ ಈ ಒಂದು ರಿಸೀವ್ ಅಡ್ರೆಸ್ ಏನಿದೆ ಇಲ್ಲಿ ಜಸ್ಟ್ ಸೆಂಡ್ ರಿಸೀವ್ ಅಂತ ಏನಿದೆಯಲ್ಲ, ಈ ರಿಸೀವ್ ಮೇಲೆ ಕ್ಲಿಕ್ ಮಾಡಿ. BNB OPBNB ಮೇಲೆ ಸೆಲೆಕ್ಟ್ ಮಾಡಿ.
ಸ್ಕ್ಯಾನರ್ ಕಾಣ್ತಾ ಇರುತ್ತೆ, ಅದ್ರ ಮೇಲೆ ಜಸ್ಟ್ ಕಾಪಿ ಕೊಡಿ. ಸೊ ಅಥವಾ ಸ್ಕ್ಯಾನರ್ ಕಳ್ಸಿದ್ರು ಆಗುತ್ತೆ, ಅಥವಾ ಶೇರ್ ಮಾಡಿದ್ರು ಆಗುತ್ತೆ, ಅಥವಾ ಕಾಪಿ ಮಾಡಿ ಸೊ ನೀವು ಯಾರು ಅಪ್ಲೈನ್ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಶೇರ್ ಮಾಡಿದ್ಮೇಲೆ ಅವರು ನಿಮಗೆ ಅದಕ್ಕೆ ಎಷ್ಟು ಡಾಲರ್ ಬೇಕು ಅಷ್ಟು ಡಾಲರ್ನ ನಿಮಗೆ ಕಳ್ಸಿಕೊಡ್ತಾರೆ. ಅಷ್ಟನ್ನ ಕಳ್ಸಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ನೀವು ನಿಮ್ಮ ಅಪ್ಲೈನ್ ಕಾಲ್ ಮಾಡಬೇಕು, ರೆಫರಲ್ ಲಿಂಕ್ನ ತಗೋಬೇಕಾಗುತ್ತೆ. ಅವ್ರ ರೆಫರಲ್ ಲಿಂಕ್ನ ತಗೊಂಡು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ, ನೆಕ್ಸ್ಟ್ ಅವ್ರ ರೆಫರಲ್ ಲಿಂಕ್ ನ ತಗೊಂಡ್ಮೇಲೆ ಸೊ ಇಲ್ಲಿ ಕೆಳಗಡೆ 5 ಆಪ್ಷನ್ ಇದೆ ನೋಡಿ, ಅದರಲ್ಲಿ ಎಕ್ಸ್ಪ್ಲೋರ್ ಅಂತ 3rd ಆಪ್ಷನ್ ಇದೆ ನೋಡಿ ಸೆಂಟರ್ ಅಲ್ಲಿ. ಆ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ತರ ಒಂದು ನೋಟಿಫಿಕೇಶನ್ ಬರುತ್ತೆ. ಏನೇ ನೋಟಿಫಿಕೇಶನ್ ಬರಲಿ ಟಿಕ್ ಮಾರ್ಕ್ ಮಾಡಿ ನೆಕ್ಸ್ಟ್ ಕೊಡಿ, ಅದು ಹೋಗ್ಬಿಡುತ್ತೆ. ಸೊ ಇಲ್ಲಿ ನೋಡಿ ಒಂದು ಟಿಕ್ ಮಾರ್ಕ್ ಮಾಡಿ ವ್ಯೂ ಡಿ ಆಪ್ ಸ್ಟೋರ್ ಅಂತ ಕೊಟ್ಟೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಅವರ ರೆಫರಲ್ ಲಿಂಕ್ ನ ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡ್ತಿದ್ದಂಗೆನೆ ಈ ರೀತಿಯಾಗಿ ಬರುತ್ತೆ. ಸೊ 1903530 ಅಂದ್ಬಿಟ್ಟು ಇದ್ರ ಮುಂದೆ ಒಂದು ETH ಅಂದ್ರೆ ಇಥೇರಿಯಂದು ಒಂದು ಚಿಹ್ನೆ ಇದೆ. ನಮಗ್ ಬೇಕಾಗಿರೋದು BNB ಚಿಹ್ನೆ, ನೆನಪಲ್ಲಿ ಇಟ್ಕೊಳ್ಳಿ, BNB ಚಿಹ್ನೆ. ಇದನ್ನ ಚೇಂಜ್ ಮಾಡಬೇಕು. ಸೊ ಚೇಂಜ್ ಮಾಡೋದು ಹೇಗೆ ಅಂತ ಅಂದ್ರೆ, ಇಲ್ಲೇ ಈ ಒಂದು ಡೈಮಂಡ್ ಅನ್ನೋ ಯಾವ ಒಂದು ಚಿಹ್ನೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಿದ್ದಾಗ ಈ ತರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಟೈಪ್ ಮಾಡಿ OPBNB. ಸೊ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡಿ, ನಾವು OPBNB ಬ್ಲಾಕ್ ಚೈನ್ ಅಲ್ಲಿ ಇದ್ದೀವಿ. ಸೊ ನಮಗೆ ಎಲ್ಲೇ ಹೋದ್ರು ಕೂಡ OPBNBನೇ ಕಾಣಿಸ್ಬೇಕು. ಓಕೆ, ಸೊ OPBNB ಮೇಲೆ ಸೆಲೆಕ್ಟ್ ಮಾಡ್ತಿದ್ದಂಗೆ ನೋಡಿ ಚಿಹ್ನೆ ಬಂದು ಯೆಲ್ಲೋ ಕಲರ್ಗೆ ಟರ್ನ್ ಆಯ್ತು. ಸೊ ಇವಾಗ ನೀವು ನೆಕ್ಸ್ಟ್ ಏನ್ ಮಾಡಬೇಕು, ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ರಿಸ್ಕ್ ಏನೋ ಒಂದು ಸೆಕ್ಯೂರಿಟಿ ವಾರ್ನಿಂಗ್ ಬರುತ್ತೆ, ಅದರಲ್ಲಿ ಡೋಂಟ್ ರಿಮೈಂಡ್ ಅಂತ ಕೊಟ್ಬಿಟ್ಟು ಕನ್ಫರ್ಮ್ ಕೊಡಿ. ಸೊ ಕನ್ಫರ್ಮ್ ಕೊಟ್ಟದ್ಮೇಲೆ ಸೊ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಪೇಜ್ ಓಪನ್ ಆದ್ಮೇಲೆ ರಿಜಿಸ್ಟರ್ಡ್ ರೆಫರಲ್ ID ಮತ್ತೆ ಜಾಯ್ನಿಂಗ್ ಫೀಸು ಎಲ್ಲ ಪ್ರತಿಯೊಂದು ಕೂಡ ಶೋ ಅಪ್ ಆಗುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಪನ್ ಆಗ್ತಿದ್ದಂಗೆ ಈ ರೀತಿ ಬರುತ್ತೆ. ರೆಫರಲ್ ID ಇದ್ರೆ ಮಾತ್ರ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, 0 ಅಂತ ಇದ್ರೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಮತ್ತೆ ಬ್ಯಾಕ್ ಬಂದು ಮತ್ತೆ ನೀವು ಮುಂದೆ ಹೋಗಿ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಆಕ್ಚುಲಿ ನನ್ನ ವ್ಯಾಲೆಟ್ ಅಲ್ಲಿ 0 ಇದೆ, ಅದರಿಂದ ಅದು ನೆಕ್ಸ್ಟ್ ಟರ್ನ್ ಆಗಲ್ಲ, ಮೀನ್ಸ್ ನೆಕ್ಸ್ಟ್ ಕಂಟಿನ್ಯೂ ಆಗಲ್ಲ. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ನಾನು ಗೈಡ್ ಮಾಡ್ತಾ ಇರೋದು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕನ್ಫರ್ಮ್ ಕೇಳುತ್ತೆ. ಸೊ ಅಲ್ಲಿ ನೀವೇನು ಮಾಡಕ್ ಹೋಗ್ಬೇಡಿ, ಕನ್ಫರ್ಮ್ ಕೊಟ್ಟಾದ್ಮೇಲೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ಮೇಲೆ ವೆರಿಫಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಪೇಜ್ ಬಂದು ಓಪನ್ ಆಗುತ್ತೆ. ಓಕೆ, ಸೊ ಇಷ್ಟು ನಿಮ್ದು ಒಂದು ಏನಿದೆ ಲಾಗಿನ್ ಪ್ರೊಸೀಜರ್ ಇರುತ್ತೆ. ಇಷ್ಟು ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಒಂದು ID ಆಕ್ಟಿವೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಫರ್ದರ್ ಒಂದು ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಶೇರ್ ಮಾಡಿ, ಫಾಲೋ ಅಪ್ ಮಾಡಿ. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂ ಕೂಡ ಇದರಲ್ಲಿ ಸಿಗ್ತಾ ಇರುತ್ತೆ. ಸೊ ಏನಾದರೂ ಮಾಹಿತಿ ಬೇಕು ಅಂದರೆ ನಿಮ್ಮ ಒಂದು ಆಕ್ಟಿವ್ ಅಪ್ಲೈನ್ ಯಾರಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡಿ, ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್.